ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಿಮ್ಮನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾಶ ಮಾಡುವುದಕ್ಕೆ ಯಾರಾದರೂ ಬಂದರೆ ಅದನ್ನು ದೇವರೇ ತಡೆಯುತ್ತಾನೆ. ನಿಮ್ಮನ್ನು ನಾಶಪಡಿಸಲು ಬಂದವರ ವಿರುದ್ಧವೂ ನೀವು ಸೇಡು ತೀರಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ. ಜೀವನದಲ್ಲಿ ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿಮ್ಮ ಕಣ್ಣಾರೆ ನೀವು ನೋಡುತ್ತೀರಾ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾವು ಸುಖವಾಗಿ ಇರ್ತೀವಿ ಎಂದು ತಿಳಿದುಕೊಂಡಿದ್ದರೆ ಅದು ಅವರ ಶತಮೂರ್ಖತನ. ಇಲ್ಲಿ ಯಾರು ಯಾರ ಕಣ್ಣಿನಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು. ಆದರೆ ಆ ಭಗವಂತನ ಕಣ್ಣಿನಿಂದ ಮಾತ್ರ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸುಳ್ಳು, ಮೋಸ, ದ್ರೋಹ, ವಂಚನೆ ಇವೆಲ್ಲವೂ ದೇವರ ಬಳಿ ಸಾಲ ಮಾಡಿದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿ, ದಾನ, ಧರ್ಮ ಇದೆಲ್ಲ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತದೆ. ಮನುಷ್ಯ ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಯಾವಾಗ ಮನುಷ್ಯ ಅರಿವು ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋದವರಿಗೋಸ್ಕರ ಯಾವತ್ತೂ ನೀವು ಅಳುತ್ತಾ ಕೂರಬೇಡಿ. ಕಾಲಹರಣ ಮಾಡಲೇಬೇಡಿ. ಬಿಟ್ಟು ಹೋದವರು ನಿಮಗೋಸ್ಕರ ನಾಳೆ ಓಡೋಡಿ ಅವರು ಬಂದೇ ಬರುತ್ತಾರೆ. ಅಂತಹ ಸಮಯವನ್ನು ನೀವೇ ಸೃಷ್ಟಿ ಮಾಡಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು 2 ಕೆಲಸ. ಅದು ಏನು ಅಂದರೆ, ಮೊದಲು ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡುವ ಪಣವನ್ನು ತೊಡಬೇಕು. ಹೌದು ಸ್ನೇಹಿತರೆ, ಯಾರು ನಮ್ಮ ಕೈಯಲ್ಲಿ ಏನು ಆಗುವುದಿಲ್ಲ ಎಂದು ನಮ್ಮನ್ನು ಬಿಟ್ಟು ಹೋಗಿದ್ದಾರೋ, ಯಾರು ನಮ್ಮನ್ನು ಕ್ಷಣ ಕ್ಷಣಕ್ಕೂ ಅವಮಾನ ಮಾಡಿ ನಮ್ಮಿಂದ ದೂರ ಆಗಿದ್ದಾರೋ ಅಂಥವರಿಗಾಗಿಯೇ ನಾವು ಏನಾದರೂ ಸಾಧಿಸಿ ತೋರಿಸಲೇಬೇಕು. ನಾವು ಏನಾದರೂ ದೊಡ್ಡ ಸಾಧನೆ ಮಾಡಿ ತೋರಿಸಿದರೆ ಇಡೀ ಜಗತ್ತೇ ನಮಗೆ ಸಲಾಂ ಹೊಡೆಯುತ್ತದೆ. ಇಡೀ ಜಗತ್ತೇ ನಮ್ಮನ್ನು ಒಪ್ಪಿಕೊಂಡ ಮೇಲೆ ಇನ್ನು ಯಾರೋ ಒಬ್ಬರೋ ಇಬ್ಬರೋ ನಮ್ಮನ್ನು ಬಿಟ್ಟು ದೂರ ಆದವರು ಮರಳಿ ಬರುವುದರಲ್ಲಿ ಸಂದೇಹವೇ ಇಲ್ಲ. ಎರಡನೆಯದಾಗಿ, ಯಾರು ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೋ ಅವರ ಕಣ್ಣೆದುರೇ ಪ್ರತಿದಿನ ಓಡಾಡುತ್ತಾ ಇರಬೇಕು. ನಿಜವಾದ ಮಾತು ಸ್ನೇಹಿತರೆ. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಬದುಕುವುದಾದರೆ ಶತ್ರುಗಳ ಕಣ್ಣೆದುರೇ ಬದುಕಬೇಕು. ಯಾಕೆಂದರೆ ಅವರು ನಮ್ಮ ಕಣ್ಣೆದುರು ಸುಳಿದಾಗಲೆಲ್ಲ ನಮ್ಮಲ್ಲಿ ಬದುಕುವ, ಗೆಲ್ಲುವ, ಗುರಿ ಮುಟ್ಟುವ ಛಲ ಮತ್ತಷ್ಟು ಹೆಚ್ಚಾಗುತ್ತದೆ ಅಂತ ಅವರು ಹೇಳಿರುವ ಮಾತು ನಿಜವಾಗಿಯೂ ಸುಳ್ಳಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಒಬ್ಬರೇ ನಿಂತು ಎದುರಿಸುತ್ತೇವೆ ಎಂಬ ಛಲ ನಮ್ಮಲ್ಲಿದ್ದರೆ ನಾವು ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಧೈರ್ಯದಿಂದ ಮುನ್ನುಗ್ಗಿದ್ದರೆ ನಮ್ಮನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬಾರದು ಅಷ್ಟೇ. ನಿಮ್ಮನ್ನು ನೋಯಿಸಿದವರ ಕಡೆಗೆ ಎಂದಿಗೂ ಕೂಡ ಕಣ್ಣೆತ್ತಿಯೂ ನೋಡಬಾರದು. ಅವರು ನಿಮ್ಮ ಕಣ್ಣ ಮುಂದೆ ಬಂದಾಗಲೆಲ್ಲ ನಿಮ್ಮಲ್ಲಿ ಬದುಕುವ ಛಲ ಹುಟ್ಟುತ್ತದೆ. ಹಾಗೆಯೇ ಏನಾದರೂ ಸಾಧನೆ ಮಾಡಿ ತೋರಿಸುತ್ತೇವೆ ಎನ್ನುವ ಛಲ ಹುಟ್ಟುತ್ತದೆ. ನಿಮ್ಮನ್ನು ನೋಯಿಸಿದವರು ನಿಮ್ಮನ್ನು ನೋಡಿ ತಲೆ ಕೆಳಕಾಗಿ ಮಾಡುವ ರೀತಿ ನೀವು ಬೆಳೆದು ತೋರಿಸಬೇಕು. ಇದಕ್ಕಾಗಿ ಆದರೂ ಸ್ನೇಹಿತರೆ, ನೀವು ಅವರ ಮುಂದೆ ಓಡಾಡಿಕೊಂಡು ಇರಬೇಕು. ಅದು ಬಿಟ್ಟು ಹೇಡಿಗಳ ರೀತಿ ನನ್ನಿಂದ ಅವರನ್ನು ಬಿಟ್ಟು ಬದುಕಲು ಆಗುವುದಿಲ್ಲ ಎಂದು ನೀವು ತಿಳಿದುಕೊಂಡರೆ ನಿಮ್ಮಂಥ ಮಹಾನ್ ಮೂರ್ಖರು ಮತ್ಯಾರೂ ಇಲ್ಲ. ಜೀವನದಲ್ಲಿ ಒಂದು ತಿಳಿದುಕೊಳ್ಳಿ ಸ್ನೇಹಿತರೆ, ನಾವು ಬೇರೆಯವರಿಗೆ ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ. ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಯಾಕೆಂದರೆ ಈ ಜೀವನ ನಮ್ಮದು, ಬೇರೆಯವರದು ಅಲ್ಲ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.